ಅತ್ತಿಗೆ ಅತ್ತಿಗೆ ಬೇಗ ಆರತಿ ತೆಗೆದುಕೊಂಡು ಬನ್ನಿ ಅತ್ತಿಗೆ. ಓ ಬಂದೇ ಬಿಟ್ರಾ? ಹೌದು ಅತ್ತಿಗೆ, ಅಣ್ಣನಿಗೆ ಆರತಿ ಮಾಡಿ. ನಿಮ್ಮಣ್ಣನ ಅತ್ತಿಗೆ, ಮುಖದಲ್ಲಿ ಈಗ ನಮ್ಮಣ್ಣ ಹೇಗೆ ಕಾಣುತ್ತಿದ್ದಾನೆ? ಚಂದ್ರು, ನಿಮ್ಮಣ್ಣನ ಮುಖದಲ್ಲಿ ಸ್ವರ್ಗಾಧಿಪತಿ ಇಂದ್ರನ ಕಡೆ ಎದ್ದು ಕಾಣುತ್ತಿದೆಯಪ್ಪ. ಇದಕ್ಕೆಲ್ಲ ಕಾರಣ ಈ ನನ್ನ ತಮ್ಮನೇ ಕಣೆ. ಚಂದ್ರು, ಎಂಥ ಹಠವಾದಿಯಪ್ಪ ನೀನು. ಹಿಡಿದ ಹಠವನ್ನು ಸಾಧಿಸದೆ ಬಿಡಲಾರೆ ನೀನು. ಹೌದು ಅತ್ತಿಗೆ, ಯಾವುದೇ ಮನುಷ್ಯನಾಗಲಿ ಧೈರ್ಯದಿಂದ ಮನಸೋ ಇಚ್ಛೆ ಮುನ್ನುಗ್ಗಿದ್ದರೆ ಅಸಾಧ್ಯವೆಂಬುದು ಯಾವುದೂ ಇರೋದಿಲ್ಲ ಈ ಜಗತ್ತಿನಲ್ಲಿ. ಏನಾದರೂ ಸಾಧಿಸಬೇಕಂತಿದ್ರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಅಂದಾಗ ಮಾತ್ರ ಗುರಿ ಮುಟ್ಟಲು ಸಾಧ್ಯ ಅತ್ತಿಗೆ. ಹೌದಪ್ಪ, ನಿಮ್ಮ ಮೇಲೆ ಗುರು ಬಸವರಾಜೇಂದ್ರನ ಕೃಪಾ ಕಟಾಕ್ಷ ಸದಾ ಇದ್ದೇ ಇರುತ್ತದೆಯಪ್ಪ, ಇದ್ದೇ ಇರುತ್ತದೆ ಅಂತ. ಹೌದು ಭಾರತಿ, ಗುರುವಿನ ದಯೆ ಇದ್ದರೆ ಮಾತ್ರ ಗುರಿ ಮುಟ್ಟುವ ಹಾದಿ ಬಲು ಸುಲಭವಾಗಿ ಸಾಗುತ್ತದೆ. ಹಾ ಚಂದ್ರು, ರಾಜು ಒಬ್ಬ ಈ ಸಂತೋಷದ ಸಂಭ್ರಮಕ್ಕೆ ಇದ್ದರೆ ಇನ್ನಷ್ಟು ಮೆರುಗು ಬರ್ತಿತ್ತು. ಈ ವಿಷಯ ಅಂದ ಹಾಗೆ ರಾಜಿಗೆ ಗೊತ್ತಿದೆಯೋ ಅಥವಾ ಇಲ್ವೋ ಅಂತ? ಇಲ್ಲ ಭಾರತಿ, ಹೇಳೋಣ ಅಂದರೆ ಈ ನಮ್ಮ ಚಂದ್ರುನೇ ಬೇಡ ಅಂತ ಹೇಳಿದ. ಹೌದು ಅತ್ತಿಗೆ, ಯಾಕೆಂದರೆ ಇದು ಕೇವಲ 5 ವರ್ಷದ ಸಂತೋಷಕ್ಕೋಸ್ಕರ ಅಷ್ಟೇ. ಅವನೊಬ್ಬ ಅಧಿಕಾರಿಯಾಗಲೆಂದು ಓದಲು ಹೋದ ಅವನ ಓದಿಗೆ ನಾವೇ ಬ್ರೇಕ್ ಹಾಕಿದಂತಿದೆ. ಅದಕ್ಕೆ ನಾನೇ ಈ ವಿಷಯ ಅಣ್ಣನಿಗೆ ತಿಳಿಸೋದು ಬೇಡ ಅಂತ ಹೇಳಿದೆ. ಹೌದು ಮೈದುನ, ನೀವಿಬ್ಬರು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿಯಾಗಿ ನಾನು ಹೊತ್ತ ಕನಸು ನನಸಾಗಲಿ ಅಂತ ಆ ದೇವರಲ್ಲಿ ಪ್ರತಿನಿತ್ಯ ಬೇಡಿಕೊಳ್ಳುತ್ತೇನಪ್ಪ ನಾನು. ಆಯ್ತು ಅತ್ತಿಗೆ, ನಿಮ್ಮ ಆಸೆ ಈಡೇರಿಸುವುದೇ ನಮ್ಮ ಗುರಿ. ಆದರೆ ನೀವು ಪ್ರೀತಿಯಿಂದ ಕಟ್ಟಿದ ಕನಸಿನ ಗೋಪುರದ ಮೇಲೆ ಯಾವುದೇ ದುಷ್ಟಗ್ರಹದ ವಕ್ರದೃಷ್ಟಿ ಬೀಳದ ಹಾಗೆ ಕಾಪಾಡುವುದು ಆ ದೇವರ ಕರ್ತವ್ಯ. ಹಾ ಅಣ್ಣ, ಇಂದಿನ ಈ ನಮ್ಮ ಗೆಲುವಿನ ಸಂಭ್ರಮಕ್ಕೆ ಕಾರಣಕರ್ತರಾದ ಆ ಗುರು ಬಸವರಾಜೇಂದ್ರ ಮಠಕ್ಕೆ ಹೋಗಿ ದರ್ಶನ ಪಡೆದುಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಬರೋಣ ಅಣ್ಣ. ನಡೆಯಿರಿ ಹಾಗಾದರೆ. ಹಾ ಭಾರತಿ, ನೀನು ಒಳಗೆ ಹೋಗಿ ಮಠಕ್ಕೆ ಹೋಗಲು ಕಾಯಿ ಕರ್ಪೂರ ಎಲ್ಲ ಸಿದ್ಧತೆ ಮಾಡು. ಸ್ವಾಮಿ, ಹೇಗಿದ್ದರೂ ನಾವು ಮಠಕ್ಕೆ ಹೋಗಿ ಕಾಯಿ ಕರ್ಪೂರದಿಂದ ಅಭಿಷೇಕ ಮಾಡಿ ಪೂಜೆ ಮುಗಿದ ನಂತರ ರಥೋತ್ಸವ ಮುಗಿಸಿಕೊಂಡೇ ಬರೋಣ. ಹೌದು ಚಂದ್ರು, ನಿನ್ನ ಅತ್ತಿಗೆ ಹೇಳುವ ಮಾತಿನಲ್ಲಿ 100ಕ್ಕೆ 100 ಸತ್ಯವಿದೆ. ನಾಳೆ ಮಠಕ್ಕೆ ಹೋದರೆ ಪೂಜೆ ಮಾತ್ರ ಅಲ್ಲ, ಜಾತ್ರೆ ಎರಡೂ ಒಟ್ಟಿಗೆ ಮುಗಿಸಿಕೊಂಡು ಬರಬಹುದು. ಆಯ್ತಣ್ಣ, ಹಾಗೆ ಮಾಡೋಣ. ಆದರೆ ಯಾಕೆ ಚಂದ್ರು ಆದರೆ ಎಂಬ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ಟೆ? ಅಯ್ಯೋ ಸ್ವಾಮಿ, ಅಷ್ಟು ತಿಳಿಯಲಿಲ್ವಾ ನಿಮ್ಮ ಸೋದರನ ಮನಸ್ಸಿನ ಮಾತು? ಅಂದರೆ ನನಗೆ ತಿಳಿಯದೇ ಇರುವ ಸಂತೋಷದ ವಿಷಯ ಇದೇನು ಭಾರತಿ? ಸ್ವಾಮಿ, ಅಂದ ಹಾಗೆ ನಾಳೆ ನಿಮ್ಮ ಸಹೋದರ ನಮ್ಮೆಲ್ಲರ ಜೊತೆ ಅಂದರೆ ನನ್ನ ಸಹೋದರಿ ಅಂದರೆ ನಿನ್ನ ಮುದ್ದಿನ ಸೊಸೆ ಕರೆದುಕೊಂಡು ಬರ್ಬೋದಾ ಅಂತ ಕೇಳ್ತಾ ಇದ್ದಾರೆ ರೀ. ಯು ಆರ್ ರೈಟ್ ಅತ್ತಿಗೆ. ಅಯ್ಯೋ, ಹೀಗಿದೆಯಾ ವಿಷಯ? ಅಲ್ಲ ಕಣೆ, ಈ ನಿನ್ನ ಮುದ್ದು ಮೈದುನನ ಮನಸ್ಸನ್ನು ಎಷ್ಟೊಂದು ಅರ್ಥ ಮಾಡಿಕೊಂಡು ಬಿಟ್ಟಿದ್ದೀಯಾ. ಅದು ವಯಸ್ಸಿಗೆ ಬಂದ ಮಕ್ಕಳ ಮನಸ್ಸಿನ ಮಾತು ತಾಯಿಗೆ ಮಾತ್ರ ಅರ್ಥವಾಗುತ್ತದೆ ರೀ. ಮೆಚ್ಚಿದೆ ಕಣೆ ನಿನ್ನ ಮಾತೃ ವಾತ್ಸಲ್ಯವನ್ನು. ನನ್ನ ತಮ್ಮನನ್ನು ಮೈದುನ ಎನ್ನದೆ ಮಕ್ಕಳೆಂದ ಮೇಲೆ ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೇನೆ ಕಣೆ. ಮಾತೃ ವಾತ್ಸಲ್ಯ ತುಂಬಿಕೊಂಡಿರುವಂತಹ ನಿನ್ನಂಥವಳನ್ನು ಮಡದಿಯನ್ನಾಗಿ ಪಡೆದಿದ್ದೇನಲ್ಲ, ನಾನೇ ಪುಣ್ಯವಂತ. ಹಾ ಚಂದ್ರು, ನಿನ್ನ ಆಶೆಯಂತೆ ನಾಳೆ ನಾವು ಬೆಳಗ್ಗೆ ಹೊರಡುವ ಮುನ್ನ ಆ ಹುಡುಗಿಯನ್ನು ಕರೆದುಕೊಂಡು ಬಾ. ಎಲ್ಲರೂ ಒಟ್ಟಿಗೆ ಜಾತ್ರೆಗೆ ಹೋಗಿ ಬರೋಣ. ಹಾಗೆ ತೋಟಕ್ಕೆ ಹೋಗಿ ಕಸ ಕೀಳಲು ಎಷ್ಟು ಜನ ಆಳುಗಳು ಇದ್ದಾರೆ ಎಂಬುದನ್ನು ನೋಡಿಕೊಂಡು ಬಾ. ಆಯ್ತಣ್ಣ, ಹಾಗೆ ಮಾಡೋಣ. ಹಾ ಚಂದ್ರು, ಊಟ ಮಾಡಿಕೊಂಡೇ ಹೋಗೋರಂತೆ ನೀವು. ನೋಡು ಭಾರತಿ, ನೋಡಿದೆಯಾ ಭಾರತಿ, ಎಷ್ಟೊಂದು ಖುಷಿಯಾಗಿದ್ದಾನೆ.
ಈ ಖುಷಿಯಲ್ಲಿ ಊಟ ಮಾಡದೆ ಹಾಗೆ ಹೋಗ್ತಾ ಇದ್ದಾನೆ. ಸ್ವಾಮಿ, ನಿಮ್ಮ ಒಪ್ಪಿಗೆ ಅವನ ಒಪ್ಪತ್ತಿನ ಊಟ ಅನಿಸುತ್ತದೆ ಸ್ವಾಮಿ. ಭಾರತಿ, ರಾಜಶೇಖರನಿಗೆ ಒಂದು ಒಳ್ಳೆಯ ಸಂಬಂಧ ನೋಡಿ ಆದಷ್ಟು ಬೇಗ ಇವರಿಬ್ಬರಿಗೆ ಮದುವೆ ಮಾಡಿ ಮುಗಿಸಿಬಿಟ್ಟರೆ ಆಗ ನನ್ನ ತಲೆಯ ಮೇಲಿನ ಭಾರ ಸ್ವಲ್ಪ ಕಡಿಮೆ ಆದಂತೆ ಆಗುತ್ತದೆ. ಸ್ವಾಮಿ, ಸಂಬಂಧ ನೋಡುವ ಅವಶ್ಯಕತೆ ಇಲ್ಲ. ಚಂದ್ರು ಹೇಗೆ ನೋಡಿಕೊಂಡಿದ್ದಾನೋ ಅದೇ ರೀತಿ ರಾಜು ಕೂಡ ನೋಡಿಕೊಳ್ಳುತ್ತಾನೆ. ಮೊದಲು ಅವರು ವಿದ್ಯಾಭ್ಯಾಸ ಪೂರ್ಣಗೊಳ್ಳಲಿ ರೀ, ನಂತರ ನೋಡಿದ್ರಾಯ್ತು. ಬನ್ನಿ ಸ್ವಾಮಿ, ಊಟ ಮಾಡಿವರಂತೆ. ಭಾರತಿ, ಊಟದ ಮುನ್ನ ನಿನ್ನ ಬಾಯಿಯಿಂದ ಹೊರಬರಲಿ ಒಂದು ಸಂಗೀತದ ಸುರಿಮಳೆ.
ನಡೆ ಭಾರತಿ ಹೋಗೋಣ, ಹೊಟ್ಟೆ ತುಂಬ ಹಸಿವಾಗಿದೆ. ಬಾ 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 ಏನ್ರಿ ಇವತ್ತಿನ ಪೇಪರ್ ಏನು ತುಂಬ ಬರ್ರಿ ಆ ಮಗನ ಫೋಟೋನ ಕಾಣಕತ್ತಾವಲ್ಲ. ಏನು ಬಾಳಪ್ಪ, ಯಾವ ಪೇಪರು ಯಾರು ಫೋಟೋ ಹಾಕ್ಸಿದ್ದಾರೆ? ಮತ್ತಾರ್ದ್ರಿ ಗೌಡ್ರ, ನಿನ್ನೆ ಗ್ರಾಮ ಪಂಚಾಯತಿ ಎಲೆಕ್ಷನ್ದಾಗ ಗೆದ್ದು ಬಂದಾನಂತೇಳಿ ಬದ್ದು ಹಾರಿಸ್ಕೊಂಡು ಹೊಚ್ಚ ಹೊಂಡ್ರಿ ನನ್ನ ಮಕ್ಕಳು ಮುಂಡಿ ಮ್ಯಾಗ ಕುಂದರ್ಸ್ಕೊಂಡು ಹೋದು ಮನೆಗೆ ಬಿಟ್ರಲ್ಲ. ಅವನ ಫೋಟೋ ಹಾಕ್ಸಾರ ಬರೇ ಈ ಗೌಡನೆದುರು ಯಾವ ನ್ಯಾಯದಲ್ಲಿ ಗೆದ್ದನೆಂದು ಹೊತ್ತು ಮೀರಿ ನಡೆದರೆ ಸದ್ದಿಲ್ಲದೆ ಅವನನ್ನು ಸುಟ್ಟು 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 ಪ್ರಚಾರದಲ್ಲಿ ಗದ್ದಿಗೆ ಹಾಕಿಸಿಬಿಡುತ್ತೇನೆ. ಶ್ರೀರಾಮ ಹಾವಿನ ಹೆಡೆ ತುಳಿದು ಕೆರಳಿಸಿದಂತೆ ತಿಳಿಯದೆ ಈ ಗೌಡನ ತಾಳ್ಮೆಯನ್ನು ರೊಚ್ಚಿಗೆಬ್ಬಿಸಿ ನೀನು ಹುಚ್ಚನಾದೆ. ಇದುವರೆಗೂ ನೀನು ನೋಡಿದ ಆ ಗೌಡನೇ ಬೇರೆ, ಇನ್ನು ಮುಂದೆ ನಿಮಗೆ ತೋರುವ ಈ ಗೌಡನೇ ಬೇರೆ. ಇಷ್ಟು ದಿನ ಕರುಣೆಯಿಂದ ಕಣ್ಣು ಮುಚ್ಚಿ ಸುಮ್ಮನೆ ಕುಳಿತ ಈ ಗೌಡ ಇನ್ನು ಮೇಲೆ ತನ್ನ ಕರುಣೆಯ ಕಣ್ಣು ಮುಚ್ಚಿ ರೊಚ್ಚಿಗೆದ್ದ ರಾಜ ಹುಲಿಯಂತ ನಿಮ್ಮನ್ನು ಬೇಟೆಯಾಡಿ ಕಚ್ಚದೆ ತಿನ್ನದೆ ಬಿಡಲಾರೆ. ಲೇ ಶ್ರೀರಾಮ, ಇಂದು ನೀನು ಕೇವಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೆಂಬ ಮಾತ್ರಕ್ಕೆ ಅಹಂಕಾರ ಪಡಬೇಡ. ಆದರೆ ಮುಂದೆ ಒಂದಲ್ಲ ಒಂದು ದಿನ ಇದೇ ನಿನ್ನ ಅಹಂಕಾರವೆಂಬ ಸತ್ತು ನಡಗಿಸಿ ಆ ನಿನ್ನ ಹೆಂಡತಿ ಈ ಭಾರತಿ ಹೆಸರಿಗೆ ತಕ್ಕಂತೆ ತುಂಬಾ ಸೌಂದರ್ಯವತಿ. ಆ ಯುವತಿಯನ್ನು ಒಂದು ರಾತ್ರಿ ನನ್ನ ರತಿಯನ್ನಾಗಿಸಿ ಮಾಡಿಕೊಂಡು ನಂತರ ತ್ರಿಮೂರ್ತಿಗಳಿಂದಿರುವ ನಿಮ್ಮ ಮೂವರ ಶಿರವನ್ನು ಕತ್ತರಿಸಿ ನನ್ನ ಪಟ್ಟವೆಂಬ ಅಟ್ಟಕ್ಕೆ ಮೆಟ್ಟಿಲಾಗಿಸಿಕೊಂಡು ಅಟ್ಟ ಹಾಸನದ ಮೆಟ್ಟಿ ಪುಟದ ಹೇಳುವ ನಿಮ್ಮನ್ನು ನನ್ನ ಹೆಸರಿಗೆ ರೌಡಿಗೆ ರೌಡಿ ಜಗತ್ ಕಿಲಾಡಿ ಸಂಗನಗೌಡನೇ ಅಲ್ಲ. ಹೌದ್ರಿ ಗೌಡ್ರ, ಆ ಮಗನ ಅಷ್ಟು ಸರಳ ಬಿಡದು ಬೇಡ್ರಿ. ಅಲ್ರಿ, ಈ ನಿಮ್ಮ ಗೌಡಿಗೆ ದರ್ಬಾರಕ್ನಾಗ ಸಿಕ್ಕು ಎಂತೆಂಥರ ಗಾಡಿನ ಬುಡಮೇಲೆ ಬಿದ್ದಾವಂತ. ಇನ್ನು ಆ ಮುಡ್ರಿ ಏನು ತಿಳಿತೀರಿ ನಿಮ್ಮ ನೋಡಿ, ನಿಮ್ಮಂತ ಕಿಲಾಡಿ ಎದುರು ಜಿಗಿದಾಡಿದ್ರ ಆ ಮಗ ಕೂಳಿಗೆಡಂಕ್ರು ಗ್ಯಾರಂಟಿ ನೋಡ್ರಿ. ಬಾಳಪ್ಪ, ಹಿಂದೆ ಹಿರಿಯರು ಮಾಡಿದ ಒಂದು ನುಡಿಮುತ್ತಿದೆ ಗೊತ್ತ ನಿನಗೆ? ಹೌದ್ರಾ? ಅದ್ಯಾವ್ದ್ರಿ ಅದು? ಗಾದಿ ಗೀದಿ ಏನೋ ಗೊತ್ತಿಲ್ರಿ ನಮಗೆ ಏನಿದ್ರು ಒಂದು 6 ಮೊಳದ ಕೌಳಿ ಕೊಡ್ತಾರೆ, ಅರ್ಧ ಹಾಸೋದು ಅರ್ಧ ಹಚ್ಚೋದು. ಹುಚ್ಚ, ಅದು ಹಾಸಿಕೊಳ್ಳುವ ಗಾದಿಯಲ್ಲೋ ಹಿಂದೆ ಹಿರಿಯರು ಹೇಳಿದ ನುಡಿಮುತ್ತು. ಹೌದ್ರಾ? ಅದು ದಿನ ರೂಪವರು ತೆಕ್ಕಿ ಬಿಡ ಕೊಂದಿರ್ತಾರಲ್ಲ ಅದನ್ರಿ? ಅವಿವೇಕಿ, ಅದು ಹಾಸಿಕೊಳ್ಳುವ ಗಾದಿಯಲ್ಲೋ ನಾ ಹೇಳಿದ್ದು ಹಿಂದೆ ಹಿರಿಯರು ಹೇಳಿದ ನುಡಿಮುತ್ತು. ಹೌದ್ರಾ? ಅದ್ಯಾವ್ದ್ರಿ ಅದು ನುಡಿಮುತ್ತು? ಅಗಸರ ನಾಯಿ ಆ ಕಡೆ ಹಳ್ಳನೂ ಕಾಣಲಿಲ್ಲ, ಈ ಕಡೆ ಮಣಿನೂ ಕಾಣಲಿಲ್ಲ, ನಡುವೆ ಅಲೆದಾಡಿ ಸುಸ್ತಾಯ್ತಂತೆ. ಹಾ, ಆ ಮಗ ಶ್ರೀರಾಮನ ಬಾಳ ಕೂಡ ಅಗಸರ ನಾಯಿ ಪಾಡಾಗ್ಬೇಕು ನೋಡ್ರಿ ಗೌಡ್ರ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ನಮಸ್ಕಾರ ಬಾ ಸುರೇಂದ್ರ, ಎಸ್ಟೇಟ್ ಕಡೆಯಿಂದ ಬರ್ತಾ ಇದ್ದೀಯಾ? ಹೌದು ಗೌಡ್ರೆ, ಅಲ್ಲಿ ಕೆಲಸ ಮಾಡುವ ಲೇಬರ್ಗೆಲ್ಲ ಪೇಮೆಂಟ್ ಕೊಟ್ಟು ಬಂದೆ. ಹೌದು, ಈ ನಮ್ಮ ಗುಮಾಸ್ತರು ಯಾರ್ದೋ ಬಾಳು ನಾಯಿ ಪಾಡಾಗ್ಬೇಕಂತ ಹೇಳ್ತಾ ಇದ್ರು.
ಮತ್ತಾರದು ಯಪ್ಪ ಮಾನ್ಯ ಗ್ರಾಮ ಪಂಚಾಯತಿ ಎಲೆಕ್ಷನ್ದಾಗ ಗೆದ್ದು ಬಂದನಲ್ಲ ಶ್ರೀರಾಮ ಅವನ್ ಹೆಂಗಾರ ಮಾಡಿ ಸೊಕ್ಕ ಮರಿಬೇಕು ನೋಡ್ರಿ ಮ್ಯಾನೇಜರ್ ಸಾಹೇಬ್ರ. ಸುರೇಂದ್ರ, ಇದುವರೆಗೂ ಸಂಗನಗೌಡನೆಂದರೆ ಗಡಗಡೆ ನಡುಗುತ್ತಿದ್ದರು ಈ ಊರಿನ ಬಡಬಿಕಾರಿ. ಆದರೆ ಇಂದು ಈ ಗೌಡನಿಗೆ ಗೌರವ ಕೊಡದೆ ಆ ಬಿಕಾರಿ ಬೆನ್ನು ಹತ್ತಿದ್ದಾರೆ. ಇನ್ನು ಮುಂದೆ ನಮ್ಮ ಸುಳಿವಿಗೆ ಸಿಕ್ಕು ನರಳಿ ಸಾಯಬೇಕು ಆ ಶ್ರೀರಾಮ. ಗೌಡ್ರೆ, ಈ ಸುರೇಂದ್ರ ಬೀಸುತ್ತಿರುವುದು ಸುಳಿಗಾಳಿ ಅಲ್ಲ, ಸುಂಟರ ಗಾಳಿ. ಅತಿ ವೇಗದಿಂದ ಬೀಸುತ್ತಿರುವ ಈ ನಮ್ಮ ಸುಂಟರ ಗಾಳಿ ರಭಸಕ್ಕೆ ಅದು ಎಂಟಗೆ ಬಂಟ ಇದ್ರು ಕೂಡ ಹರಗಳಿಗೆಯಲ್ಲಿ ಉಸಿರುಗಟ್ಟಿ ಯಮನ ಬಾಗಿಲನ್ನೇ ತಟ್ಟಬೇಕು. ಇಲ್ಲ ನಿಮ್ಮ ಸೇವೆ ಮಾಡುತ್ತೇನೆ ಅಂತ ತಿಳಿದು ನಿಮ್ಮ ಪಾದದಡಿಯಲ್ಲಿ ಬಿದ್ದು ಜೀವ ಭಿಕ್ಷೆ ಬೇಡಬೇಕು. ಈ ದಾನವರ ಆರ್ಭಟಕ್ಕೆ ಆ ಮಾನವರ ಗರ್ಭಪಾತವಾದಂತೆ ಈ ನಮ್ಮ ಆರಂಭದ ಆರ್ಭಟಕ್ಕೆ ಆ ಶ್ರೀರಾಮನ ವಂಶ ಚಿತ್ರ ಆಗಲೇಬೇಕು. ಈ ಸುರೇಂದ್ರ ಮನಸ್ಸು ಮಾಡಿದರೆ ಮುಗಿಯಿತು. ಶತ್ರುಗಳಿಗೆ ಸಾವಿಲ್ಲದೆ ಬೇರೆ ದಾರಿನೇ ಇಲ್ಲ. ಶಭಾಷ್ ಸುರೇಂದ್ರ, ಮೆಚ್ಚಿದೆ ನಿನ್ನ ಸೂರತನವನ್ನು. ಗೌಡ್ರ ಏನು ಬಂದ್ರೆ ನೋಡ್ರಿ ನಮ್ಮ ಮ್ಯಾನೇಜರ್ ಪವಾರ್ನ ನೀವು ಸೇರ್ ಅವರು ಸವಾ ಸೇರ. ಹೌದು ಬಾಳಪ್ಪ. ಸುರೇಂದ್ರ, ಇಂದಿನಿಂದಲೇ ತೆರೆಯಬೇಕು ನಮ್ಮ ಕಪಟಕಾರ ಸ್ಥಾನದ ಪ್ರಥಮ ಪುಟ. ನೋಡ್ರಿ, ಪುಟದೇವ ಇಂದಿನ ಅಗ್ನಿ ಜ್ವಾಲೆಗೆ ಯಾರೇ ಅಡ್ಡ ಬಂದರು ಸರಿ, ಇಂದವರು ಸುಟ್ಟು ಬೂದಿ ಆಗೋದು ಖಂಡಿತ. ಗೌಡ್ರಿ, ನಾನಿನ್ನು ಬರುತ್ತೇನೆ. ಬಾಳಪ್ಪ, ನಾಳೆ ಬೆಳಗ್ಗೆ ಬೇಗ ಎದ್ದು ಎಸ್ಟೇಟ್ ಕಡೆಗೆ ಬಂದು ಬಿಡು. ಅಲ್ಲಿ ನಿನ್ನ ಕೆಲಸ ಬಹಳ ಇದೆ. ಆಯ್ತು ರೀ ಗೌಡ್ರ, ನಾ ಮುಂಜಾನೆ ಎದ್ದ ಕಡೆ ನಿಮ್ಮ ತೋಟದ ಕಡೆನ ಬಂದು ಬಿಡ್ತೀನಿ ನೋಡ್ರಿ. ಗೌಡ್ರೆ, ನಾನಿನ್ನು ಹೋಗಿ ಬರುತ್ತೇನೆ. ಆಯ್ತು, ಹೋಗಿ ಬಾ ಸುರೇಂದ್ರ. ಬಾಳಪ್ಪ, ಆ ಹೋಟೆಲ್ ಹಣ್ಣಿಗೆ ಊಟ ಕಳ್ಸಕ್ಕೆ ಹೇಳಿದ್ದೆ. ಬೇಗ ತಗೊಂಡು ಊಟ ಬೇಗ ತಗೊಂಡು ಮನೆಗೆ ಬಾ. ಆಯ್ತು ರೀ ಗೌಡ, ಹಿಂಗೋಗಿ ಹಿಂಗೆ ಬಂದು ಬಿಡ್ತೀನಿ ಅಲ್ಲಿಗೆ. ಶ್ರೀರಾಮ ಶ್ರೀರಾಮ ಶ್ರೀರಾಮ, ಎಲ್ಲಿ ನೋಡಿದ್ರು ಶ್ರೀರಾಮಚಂದ್ರ, ಎಲ್ಲಿ ಕೇಳಿದ್ರು ಶ್ರೀರಾಮಚಂದ್ರನ ಮಾತು. ಏ ಚಂದ್ರ, ಈ ಇಂಧನ ಮೀರಿಸುವಂತ ಸುರೇಂದ್ರನ ಎದುರು ಹಾಕಿಕೊಂಡು ಮೆರೆಯುವ ಯಾವ ಬಂಟರಿಲ್ಲ ಈ ನಮ್ಮೂರಿನಲ್ಲಿ. ಏ ಬುದ್ಧಿ ಕೇಳಿ ಶ್ರೀರಾಮ, ಇದ್ದರೆ ಇರಬೇಕು ಶ್ರೀರಾಮಚಂದ್ರ ಅಂತ ಸಹೋದರ ಹೊಗಳಿಕೆ ಮಾತುಗಳಿಂದ. ಅಟ್ಟ ಕೇಳಿಸಿದ ಈ ಹಳ್ಳಿಯ ಹುಚ್ಚು ಜನರ ಮಾತುಗಳನ್ನು ಕೇಳಿ ಅಹಂಕಾರದಿಂದ ಹಾರಾಡುತ್ತಿರುವ ನಿಮ್ಮ ಸಂಸಾರ ಎಂಬ ಹೊಸ ಪಕ್ಷ ಪುಕ್ಕವನ್ನು ಕಿತ್ತು ರೆಕ್ಕೆಯನ್ನು ಕತ್ತರಿಸಿ ದೇಕ್ಕಿಲ್ಲದೆ ಅನಾಥರಂತೆ ಸತ್ತು ಬದುಕು ಹಾಗೆ ಮಾಡದಿದ್ದರೆ ನನ್ನ ಹೆಸರು ಸೂಳೆಯರ ಸರ್ದಾರ ಸುರೇಂದ್ರನೇ ಅಲ್ಲ. ಓಹೋ,
ನಮ್ಮ ಇನ್- ಪೊಲೀಸ್ ಇಲಾಖೆಯವರು ಆದಷ್ಟು ಇಲ್ಲಿ ವೇದಿಕೆ ಮೇಲೆ ಬರಬೇಕು. ಇಲ್ಲಿ ತೊಂದರೆ ಕೂಡ ನಮ್ಗೆ ಏನೋ ಸರಿ ಅನಿಸ್ತಾ ಇಲ್ಲ. ಪೊಲೀಸ್ ಇಲಾಖೆ ಓಹೋ, ಇಂದು ಹೇಗಾದರೂ ಮಾಡಿ ಈ ಮನ್ಮಥನ ಹೃದಯ ಮಂದಿರದಲ್ಲಿ ಮನೆ ಮಾಡಿ ಅಡಗಿ ಕುಳಿತಿರುವ ಆ ನನ್ನ ಹೃದಯ ಜ್ಯೋತಿಯನ್ನು ಅರಗಳಿಗೆ ಆದರೂ ಅನುಭವಿಸಿಕೊಳ್ಳಲೇಬೇಕು. ಏನ್ರಿ ಮ್ಯಾನೇಜರ್ ಸಾಹೇಬ್ರ ಏನೋ ಅನುಭವಿಸ್ಬೇಕಂತ ಚಟಪಡಿಸಕತ್ತಿರಲ್ಲ ಏನದು? ಹೋ ಬಾಳಪ್ಪ, ಈಗ ಬಂದೆಯಾ? ಹೌದ್ರಿ ಸಾಹೇಬ್ರ, ನಿನ್ನೆ ನೀವು ದೌಡ ಬಾ ಅಂತೇಳಿ ಎದ್ದುಗಳನ್ನ ಬಾ ಅಂತೇಳಿ ಫೋನ್ ಮಾಡಿದ್ರಲ್ರಿ, ಆ ಗಡಿಬಿಡಿಯಾಗಿ ಎದ್ದು ಓಡಿ ಬಡಿದ್ರಾಗ ಆ ಗಾಡಿಗೆ ಎಡಿ ನೆಲಕ್ಕೆ ಬಿದ್ರ ಆ ಗಾಡಿನ ಗಲ್ಲಕ್ಕೆ ಬೆಲ್ಲ ಕೊಟ್ಟಂಗಾತ್ರಿ. ಅದನ್ನ ಯಾವುದೋ ದರ್ಕಾರದ ಮಾಡ್ಕೊಲಾರ್ದ ಓಡಿ ಬಂದಿನಿ ನೋಡ್ರಿ ಸಾಹೇಬ್ರ. ಬಾಳಪ್ಪ, ಇವತ್ತು ಒಂದು ಮುಖ್ಯವಾದ ದಿನ ಅಲ್ಲವೇ? ಹೌದ್ರಿ ಸಾಹೇಬ್ರ, ಹೌದು. ಇವತ್ತ ಹಲ್ಕುರ್ಗಿ ಗ್ರಾಮದ ಜಾತ್ರೆ ಅಲ್ರಿ, ಜಾತ್ರೆಯಾಗ ಮಿನ್ನ ಜಗ್ಬಗ್ ಗುಣಂಗಾಗಿ ಎತ್ತುಗಳು ಮೆರವಣಿಗೆ ಮಾಡ್ತಾರ, ನೋಡಬಾರ್ದ್ರಿ. ಹಾಗಾದರೆ ನಮ್ಮಂತ ಪುರುಷರಿಗೆ ಹರುಷ ತರುವ ದಿನ ಅಲ್ಲವೇ ಇವತ್ತು? ಅಂದ್ರೇನ್ರಿ ಮ್ಯಾನೇಜರ್ ಸಾಹೇಬ್ರ? ಬಾಳಪ್ಪ, ಇಂದು ಜಾತ್ರೆ ಎಂದು ಎಲ್ಲರೂ ಜರದಾರಿ ಸೀರೆ ನೆಟ್ಟು ನೀಟಾಗಿ ನಮ್ಮಂತವರ ಕಣ್ಣು ಕುಕ್ಕಿಸುವಂತ ಈ ಊರಿನ ಕನ್ಯಾಮಣಿಗಳು ಆ ಬಸವಣ್ಣನಿಗೆ ಹಣ್ಣು ಕಾಯಿ ಮಾಡಿಸಲೆಂದು ಇರುವೆ ಅಂತ ಸಾಲು ಸಾಲಾಗಿ ಬರುತ್ತಾರೆ ಅಲ್ವಾ? ಅದರಲ್ಲಿ ಒಬ್ಬಳನ್ನಾದರೂ ಹೊತ್ತು ಅವಳ ಕಲ್ಲು ದೇವರಿಗೆ ಎಡೆ ಮಾಡಿ ತಂದ ಬೆಲ್ಲದಡಿಗೆಯನ್ನು ಬಿಸಾಕಿ ತಾನು ಮೆಚ್ಚಿದವನಿಂದ ಮೀಸಲಿಟ್ಟ ಅವನ ಸೀನದ ಅಡಿಗೆಯನ್ನು ಉಂಡು ನನ್ನ ಕಾಮದ ಹಸಿವೆಯನ್ನು ಇಂಗಿಸಿಕೊಳ್ಳಲೇಬೇಕು. ಯಪ್ಪ ಗೌಡಪ್ಪ, ಅದನ್ನೇನ ಬಿಸಾಕ್ತೇನೆ ಅಂತಲ್ಲ, ಅದನ್ನ ಆಗೋ ಕೊಟ್ಟು ಬಿಡು. ಇಲ್ಲೇ ಹಲಕುರ್ಕಿ ಬಗೀಚಿನಾಗ ಉಂಡು ಕೈ ಕುಂಡಿ ಒರೆಸ್ಕೊಂಡ್ ಬಂದ್ಬಿಡ್ತೀನಿ. ಆಮೇಲೆ ಉಂಡರ ಉಣ್ಣು, ತಿಂದರ ತಿನ್ನು. ನಾ ಅದನ್ನ ಕಣ್ಣು ತೊಡಂಗಿಲ್ಲ ನೋಡ್ರಿ. ಅಲ್ಲ ನೀವ ನೆನಸೂತ ಮನುಷ್ಯನಾಗ ಅಂದಂಗ ಅಲ್ಲಿ ನೋಡ್ರಿ, ಒಬ್ಬಕ್ಕೆ ಹರಿದ ಹೆಣ್ಣು ಮಗಳು ಬರಕತ್ತ, ಹರಿದ ಹೆಣ್ಣು ಮಗಳು. ವೆರಿ ಗುಡ್ ಬಾಳಪ್ಪ, ವೆರಿ ಗುಡ್. ಅಲ್ಲಿ ಬರುವ ಹೆಣ್ಣು ಬೇರೆ ಯಾರು ಅಲ್ಲ, ಹಿಂದೆ ಒಂದು ದಿನ ನನ್ನ ಕೈಯಿಂದ ತಪ್ಪಿಸಿಕೊಂಡು ದಕ್ಕನೆ ಹಾರಿಯುವುದು ಹಕ್ಕಿ ಆ ಜ್ಯೋತಿ. ಬಾಳಪ್ಪ, ಹೇ 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 ಹೇ, ನೀ ಏನೂ ಎಸದಲ್ಲಪ್ಪ ನನಗಿದು. ಇಂಥ ಭಾಳ ಆಗ್ಯಾವ ನನಗ. ನೀನು ಏನು ಹೇಳಿದ್ ಬ್ಯಾಡು, ಅಲ್ಲೋಗಿ ಕಾನು ಕಟಮಂಗರಿ ಕಂಟಿ ಬಿಡು ಗಪ್ಪನ ಮಕ್ಕೊಂಡ್ಬಿಡ್ತೀನಿ. ನಿಂದೆಲ್ಲ ಮುಗಿಸು ಮಂದಿಂದ ನೀನ ಬಂದು ಎವ್ಸುತ್ತಾನ, ನಾನು ಎದ್ದೇಳಂಗಿಲ್ಲ. ಶುರು ಮಾಡ್ಕೊರಪ್ಪ ನೀನು ಕಾಯ್ಕ. ಜ್ಯೋತಿ, ಅಂದು ನೀನೊಂದು ರಸಪೂರಿತ ಹಣ್ಣೆಂದು ಹಿಡಿದು ಆ ಹಣ್ಣಿನ ಸಿಹಿ ಇರುವ ಮುನ್ನ ಅಡ್ಡ ಬಂದು ನನ್ನ ಕೈಯಲ್ಲಿರುವ ಹಣ್ಣನ್ನು ಕಸಿದುಕೊಂಡು ಹೋಯಿತು ಆ ಚಂದ್ರನೆಂಬ ಕೋತೆ. ಈಗ ಈ ಇಂದ್ರನ ಕೈಯಿಂದ ಬಿಡಿಸಿಕೊಂಡು ಹೋಗಲು ಆ ಚಂದ್ರನಿಗೂ ಸಾಧ್ಯವಿಲ್ಲ. ಹುಡುಗಿ ಎಲ್ಲೋ ವಾಟ್? ಬಟ್ ನಾನು ಯಾರು ಅಂತ ಹೇಳುವ ಅವಶ್ಯಕತೆ ಇಲ್ಲ. ಓಹೋ, ನೀನೇನೋ ರಾಸ್ಕಲ್? ಹೌದು, ನಾನೇ ರಸಿಕರ ರಾಜ. ಯಾಕೋ ಇಂದೊಮ್ಮೆ ನನ್ನನ್ನು ಕೆಣಕಿ ನನ್ನ ಕೈಯಾರೆ ಕಪಾಳ ಮೋಕ್ಷ ಮಾಡಿಸ್ಕೊಂಡದನ್ನ ಇಷ್ಟು ಬೇಗ ಮರೆತು ಬಿಟ್ಯಾ? ನೋ ನೋ ನೋ, ಅಂತ ಸುದೀರ್ಘವಾದ ಸಮಯವನ್ನು ಎಂದಾದರೂ ಮರೆಯಲು ಸಾಧ್ಯವೇ? ಅದು ಎಂದಿಗೂ ಸಾಧ್ಯವಿಲ್ಲ. ಜ್ಯೋತಿ, ಸಾಲ ಕೊಟ್ಟವರು ಸಾಲಗಾರನು ಎಂದಾದರೂ ಮರೆಯೋದುಂಟೆ? ಜಜ್ಜ, ಅದರಲ್ಲೂ ನೀ ಕೊಟ್ಟ ಸಾಲ ಅಂದ್ರೆ ಈ ಸುರೇಂದ್ರ ಮರೆಯಲು ಎಂದಿಗೂ ಸಾಧ್ಯವಿಲ್ಲ. ಜ್ಯೋತಿ, ಬಡ್ಡಿ ಸಮೇತ ಕೊಡಲೇಬೇಕೆಂದು ಅವತ್ತಿನಿಂದ ಇವತ್ತಿನವರೆಗೂ ಕಾಯ್ತಾ ಕುಳಿತಿದ್ದೆ. ಆದರೆ ಸಮಯ ಈಗ ಕೂಡಿ ಬಂದಿದೆ. ಬೇಗ ಬಾ.
ದೂರ ಸರಿ ನೀಚ. ಪದೇ ಪದೇ ನನ್ನಂತ ಪರ ಸ್ತ್ರೀಯನ್ನು ಕೆನ್ನೆಗೆ ಹೊಡೆಸಿಕೊಳ್ಳುವುದು ನಿನಗೆ ರೂಢಿಯಾಗಿದೆ ಅಂತ ಕಾಣಿಸುತ್ತೆ. ನೋಡು, ಸುಮ್ಮನೆ ನಾನು ಹೋಗಬೇಕು, ದಾರಿ ಬಿಡು. ಓಕೆ, ಕೂಲ್ ಡೌನ್, ಬಿಟ್ಟು ಬಿಡುತ್ತೇನೆ. ಆದರೆ ನನ್ನ ಮಾತಿಗೆ ಒಪ್ಪಿದ್ರೆ ಮಾತ್ರ ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ಅಂದರೆ ಏನಿಲ್ಲ ಜ್ಯೋತಿ, ಒಂದೇ ಒಂದು ಕ್ಷಣ ನೀನು ನನ್ನ ಒಳಗೆ ಮೈಸುಕ ಕೊಟ್ಟರೆ ನಂತರ ಧಾರಾಳವಾಗಿ ಹೋಗಬಹುದು. ಅದು ಎಂದಿಗೂ ಸಾಧ್ಯವಿಲ್ಲ. ಅಸಾಧ್ಯ ಎಂಬುದು ಸುರೇಂದ್ರ ಜಾಯಿ ಮಾಡಿದಲ್ಲ ಇಲ್ಲ. ನೋಡು ಜ್ಯೋತಿ, ಒಂಟಿಯಾಗಿ ಸಿಕ್ಕ ಯಾವ ಹೆಣ್ಣೊಂದಿಗೆ ನಂಟಸ್ಥನ ಬೇಸರ ಬಿಟ್ಟಿಲ್ಲ. ನಿನ್ನನ್ನೀಗ ಬಿಡೋದು ಇಲ್ಲ. ಬೇಗ ಬಾ. ಬೇಡ. ಬೇಡ ಜ್ಯೋತಿ, ಬೇಡ, ಕೊಟ್ಟು ಬಿಡು ಹರಿತಾದ ಚಾಕುವನ್ನು. ಏನು, ನನ್ನ ಶೀಲ ಬೇಕಾ? ಅಂದ್ರೆ ಇವತ್ತು ನೀ ನನ್ನನ್ನು ಅನುಭವಿಸದೆ ಬಿಡೋದಿಲ್ಲ ಅಲ್ವೇನೋ? ಏಯ್, ನಿನ್ನ ಕೈಯಲ್ಲಿ ಶೀಲ ಕಳೆದುಕೊಂಡು ಶೀಲವತಿ ಹೆಣ್ಣಾಗಿ ಬಾಳೋದಕ್ಕಿಂತ ಈ ನನ್ನ ಶೀಲವನ್ನ ಕಾಪಾಡಿಕೊಂಡು ಪರಸ್ತ್ರೀ ಹೆಣ್ಣಾಗಿ ಬಾತನ್ನ ಕಂಡ ನಾನು ಬದುಕಿದ್ರೆ ತಾನೇ ನಿನಗೆ ನನ್ನ ಶೀಲ ಸಿಗೋದು. ತಪ್ಪು ಮಾಡಿಬಿಟ್ಟೆ ಜ್ಯೋತಿ, ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಏ ನೀಚ, ಪರಸ್ತ್ರೀ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ಕಾಮಕನ್ನು ಹಾಕುವ ನಿನ್ನಂತ ಕಾಮಕನ ಕಣ್ಣನ್ನೇ ಕಿತ್ತು ನಿನ್ನಂತ ನಾಲ್ಕನ ಕೈಯನ್ನೇ ಕತ್ತರಿಸಿ ನಿನ್ನಂತ ರುಂಡವನ್ನೇ ಚಂಡಾಡೋದಕ್ಕೆ ಚಂಟಿ ಚಾಮುಂಡಿಯಂತ ಅವತಾರ ತರಿಸಿ ನನ್ನಂತ ವೀರ ಒಳತಿರು ಹುಟ್ಟಿ ಬಂದೆ ಆತವರಿಂದಲೇ ನಿನ್ನ ಅಂತ್ಯ ಕಾಣೋದು. ಅಮ್ಮ, ಬರೀದು ನನ್ನ ಮಾತು ಅಂತ ತಿಳ್ಕೊಬೇಡುವೋ. ಇದು ಎಷ್ಟು ಹೆಣ್ಣು ಮಕ್ಕಳು, ನನ್ನಂತ ಹೆಣ್ಣು ಮಕ್ಕಳ ಶಾಪ ಅಂತ ತಿಳ್ಕೊ. ತಪ್ಪು ಮಾಡಿಬಿಟ್ಟೆ ಜ್ಯೋತಿ, ತುಂಬಾ ತಪ್ಪು ಮಾಡಿಬಿಟ್ಟೆ. ಏನಾತೋ ಯಪ್ಪ, ಒಮ್ಮೆ ಚುಟ್ ಚುಟನ ಚೀರು ಬಾಯಿನಾಗಪ್ಪ ಆತಲ್ಲ, ಏನಾತ? ಆಗೋದೇನು ಬಾಳಪ್ಪ, ಎಲ್ಲ ಅನಾಹುತನೇ ಆಗಿ ಹೋಯ್ತು. ಅನಾಹುತ ಹಾತ್ರ? ಹೇ, ನೀ ಮನುಷ್ಯರ ಹುಟ್ಟಿ ಇಲ್ಲ ಅಂತೀನಿ ನಾನು. ಸ್ವಲ್ಪ ಏನೋ ಅನಾಹುತ ಆಲಾರ ಸ್ವಲ್ಪ ನೋಡ್ಕೊಂಡು ಆಡ್ಬೇಕ್ರಪ್ಪ ಆಟನ. ಏ ಮುದಿಯ, ಸರಿಯಾಗಿ ಕಣ್ಣು ಬಿಟ್ಟು ನೋಡು. ಹೌದ್ರಾ? ತಡ್ರಿ ಹಂಗಾರ. ಅಯ್ಯೋ, ಅಪ್ಪವು ನಾಡದಾಗ ಅವನು ಅರಿವಿಲ್ಲ ಕಡ್ದನಪ್ಪ ಈ ಮಗ. ಏ ವಿವೇಕಿ, ಅವಳು ಅರುಣ ಬಿತ್ತಿಲ್ಲು, ಶವವಾಗಿ ಬಿದ್ದಿದ್ದಾಳೆ. ಅಪ್ಪ ಸುರೇಂದ್ರ, ಇದನ್ನೇನು ಹೇಳಕತ್ತಿ ಅಪ್ಪ? ಸುರೇಂದ್ರಪ್ಪ, ಎಲ್ಲ ತಣ್ಣಗ ಮಾಡಿಯಲ್ಲೋ. ಏ ಬಾಳಪ್ಪ, ಹಾಗೆ ಕಡೆಗತ್ತಿ ನೀನು. ಮತ್ತೇನು ಮಾಡುವ ಯಪ್ಪ, ಈ ಹೆಣ ನೋಡ್ರಿಗಳನ್ನ ನನ್ನ ಕೈಯೆಲ್ಲ ಮೈ ಕೈಯೆಲ್ಲ ಗುಗ್ಗರು ಗಟ್ಟಿ ತರಗುಟ್ಟು ನಡ್ಗಾಕತ್ತವು. ಅಷ್ಟ ಅಲ್ಲೋ, ಈ ನನ್ನ ದೋತರದನ ಕಚ್ಚಿ ಬಿಚ್ಚಿ ಬಿದ್ದಂಗಾಕತಿ. ಅಲ್ಲಪ್ಪ ಯಪ್ಪ, ಈ ಹುಡುಗಿ ಕೈಯ ಚಾಕು ಹೆಂಗ ಬಂತು? ಬಾಳಪ್ಪ,
ನನ್ನ ಸೊಂಟದಲ್ಲಿ ಇದ್ದದನ್ನು ನೋಡಿ ತಕ್ಷಣ ಕಿತ್ತುಕೊಂಡು ಬೇಡ ಬೇಡ ಅನ್ನೋಷ್ಟರಲ್ಲಿ ತಾನೇ ಚುಚ್ಚಿಕೊಂಡು ಬಿಟ್ಟಳು ಬಾಳಪ್ಪ. ಹಾ ಬಾಳಪ್ಪ, ನಡುಗೋದನ್ನು ಬಿಟ್ಟು ಇದಕ್ಕೊಂದು ಭಯ ಹುಡುಕೋ. ನಾನು ಅದನ್ನು ನೋಡಕತ್ತೀನಿ. ಓಯಪ್ಪ ಏನು ಒಳ್ಳೆ ಹೊಲ್ತು. ಹಾ ಸುರೇಂದ್ರಪ್ಪ ಬಂತ ನೋಡಪ್ಪ ಐಡಿಯಾ. ಅದರಲ್ಲಿ ಏನು ಅಪಾಯವಿಲ್ಲ ತಾನೇ? ಅಲ್ರಿ, ಬೆಳಕು ಬಳ್ಳಿ ತಾನಾಗ್ಲೇ ಕಾಲಿಗೆ ತೊಡ್ರಾದಾಗ ಅದ್ರ ಅಪಾಯ ಅನ್ನೋದ ಕೇಳಬೇಡ್ರಿ. ಹಾಗಾದ್ರೆ ಬೇಗ ಹೇಳು ಏನಂತ ಅದನ್ನು. ಅಲ್ಲಿ ನೋಡ್ರಿ, ನಿಮಗೆ ಗೊತ್ತಾಗತ್ತಾ ಮುಂದಿಂದ ಏನು ಮಾಡ್ಬೇಕಂತಂದು. ಓಹೋ, ವೆರಿ ಗುಡ್ ಚಂದ್ರ. ಒಂದೇ ಕಲ್ಲಿಗೆ 2 ಹಕ್ಕಿಗಳು ಬಿಟ್ಟಂತಾಯ್ತು ಅವರಿಬ್ಬರ ಬಾಳು. ಎರಡಲ್ಲ ಮೂರು ಹಿಂದ ಈ ಅಂತೆಲ್ಲಪ್ಪ ಕೆಲಸ ಮುಗಿದ ಹೊಲಿಸಿದ್ದೀನಿ ಅಂದಂಗೆ ಈಗಿನ ಮರ್ತ ಬಿಟ್ಟೆನ. ನೀನ ಬಾಳಪ್ಪ, ಇಂದು ಹುಣ್ಣಿಮೆ ದಿನ ಆ ಚಂದ್ರನಿಗೆ ಗ್ರಹಣ ಹಿಡಿದಂತೆ ಇನ್ನು ಮುಂದೆ ಈ ಚಂದ್ರ ಹಗಲು ಯಾವುದು ರಾತ್ರಿ ಯಾವುದು ಎಂಬ ಅರಿವಿಲ್ಲದೆ ಕಾಲ ಕಳೆಯಬೇಕು. ಅಂದಾಗ ಈ ಸುರೇಂದ್ರನ ಆತ್ಮಕ್ಕೆ ಶಾಂತಿ. ಹಾ ಬಾಳಪ್ಪ, ನಡಿ ಹೋಗೋಣ. ಮುಂದಿನದನ್ನು ನಾನು ನೋಡ್ಕೊಳ್ತೇನೆ. ಬರ್ರಿ ಹಂಗಾರ. ಹೇ ತಾಯಿ ಜಗನ್ಮಾತೆ, ನನ್ನ ಬಹಳ ಸಂಗಾತಿ ಆಗುವಳೆಂದು ಪ್ರಥಮವಾಗಿ ನಮ್ಮ ಮನೆಗೆ ಕರೆಯಲೆಂದು ಬಂದೆ. ಆದರೆ ಅವಳು ನನಗಿಂತ ಮುಂಚೆ ನಿನ್ನ ಸನ್ನಿಧಿಗೆ ಬಂದಿದ್ದಳಂತೆ ಗೊತ್ತಾಯಿತು. ಇದು ನನಗೆ ಶುಭ ಸಂಕೇತವಂತೇನೋ ಅನಿಸ್ತಾ ಇದೆ. ಓಹೋ, ಅವಳು ಹೋಗಿ ಬಹಳ ಹೊತ್ತಾಯಿತು. ಇಷ್ಟರಲ್ಲಿ ಬಂದರೂ ಬರಬಹುದು. ಜ್ಯೋತಿ, ಹೇಳು ಜ್ಯೋತಿ, ಏನಾಯ್ತು? ಚಂದ್ರು, ಈಗ ಬಂದೆ ಚಂದ್ರು. ಹೌದು ಜ್ಯೋತಿ, ಇದೇನು ನಿನ್ನ ಅವಸ್ಥೆ? ಯಾರು ನಿನ್ನನ್ನು ಈ ಸ್ಥಿತಿಗೆ ತಂದವರು? ಹೇಳು ಜ್ಯೋತಿ, ಅವರಾರಂತ ಅವರನ್ನೀಗಲೇ ತುಂಡರಿಸಿ ಬಿಡುತ್ತೇನೆ. ಚಂದ್ರು, ಮೊದಲು ನಂದೊಂದು ಕೊನೆಯ ಆಸೆನ ಈಡೇರಿಸ್ತೀಯ ಚಂದ್ರು? ಅದೆಲ್ಲ ಆಮೇಲೆ, ಮೊದಲು ಆಸ್ಪತ್ರೆಗೆ ಹೋಗೋಣ. ಸಾರಿ ಚಂದ್ರು, ನಾನೀಗ ಹೆಚ್ಚುಗಳಿಗೆ ಬದುಕೋಲಾರೆ. ಅದಕ್ಕೆ ಬೇಗನೆ ನನ್ನ ಕೊನೆಯ ಆಸೆಯನ್ನು ಈಡೇರಿಸು. ಇಂತಹ ಸಮಯದಲ್ಲಿ ಅದಾವ ಆಸೆ ಜ್ಯೋತಿ ನಿನ್ನದು? ಏನಿಲ್ಲ ಚಂದ್ರು, ಪ್ರತಿಯೊಂದು ಹೆಣ್ಣು ಬಯಸುವುದು ಮುತ್ತೈದೆ ಸಾವನ್ನ. ನಾನು ಕೂಡ ಈ ನಿನ್ನ ಮಡಿಲಲ್ಲಿ ತಲೆ ಇಟ್ಟು ಮುತ್ತೈದೆ ಸಾವನ್ನ ಪಡಿಬೇಕು ಅನ್ಕೊಂಡಿದ್ದೀನಿ. ಬೇಡ ಜ್ಯೋತಿ, ಬೇಡ ಪ್ಲೀಸ್, ಹಾಗೆಲ್ಲ ಬೇಡ. ಸುಮ್ಮನೆ ಏನೇನೋ ಮಾತನಾಡಿ ನನ್ನನ್ನು ಭಯಪಡಿಸಬೇಡ. ಚಂದ್ರು, ಅಂದ್ರೆ ನಮ್ಮಿಬ್ಬರ ಮದುವೆ ಆಗಿಲ್ಲ ಅಂತ ಈ ಮಾತು ಮಾತಾಡ್ತಾ ಇದೆಯೇನು? ಚಂದ್ರು, ನಮ್ಮಿಬ್ಬರ ದೇಹಕ್ಕೆ ಮದುವೆ ಆಗಿಲ್ಲ ನಿಜ, ಆದರೆ ನಮ್ಮಿಬ್ಬರ ಹೃದಯಗಳು ಒಂದಾಗಿ ಈ ನನ್ನ ಅಂತರಾಳದಲ್ಲಿ 3 ಗಂಟು ಹಾಕಿ ಗಳಿಸಿದರೆ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಆ ಮಗಳೇ ನೀನೇ ನನ್ನ ಪತಿ ಅಂತ ಈ ನನ್ನ ಅಂತರಾಳದಲ್ಲಿ ಬರೆದಿಟ್ಟುಕೊಂಡು ಬಿಟ್ಟಿದ್ದೇನೆ. ಚಂದ್ರು, ಬೇಗನೆ ಸಮಯ ವ್ಯರ್ಥ ಮಾಡಬೇಡ. ಬೇಗನೆ ನಿನ್ನ ಮಡಿಲಲ್ಲಿ ತಲೆ ಇಟ್ಟು ಸಾಯುವುದಕ್ಕೆ ನನಗೆ ಅವಕಾಶ ಮಾಡಿಕೊಡು ಚಂದ್ರು. ನೀನು ಸಾಯಬಾರದು, ನೀನು ನನಗೆ ಬೇಕು ಜ್ಯೋತಿ, ಬೇಕು. ಚಂದ್ರು, ನಮ್ಮ ಬೇಕು ಬೇಡಗಳು
ಯಾವುದು ನಮ್ಮ ಕೈಲಿಲ್ಲ ಚಂದ್ರು. ಅದೆಲ್ಲ ಅಲ್ಲಿ ಕೂತಿದ್ದನಲ್ಲ ಮೇಲೆ ದೇವ್ರ ಇಚ್ಛೆ ಚಂದ್ರು. ಚಂದ್ರು, ಸಮಯ ವ್ಯರ್ಥ ಮಾಡಬೇಡ ಚಂದ್ರು. ನಾನಿನ್ನೂ ಹೆಚ್ಚು ಹೊತ್ತು ಬದುಕೋದಿಲ್ಲ. ಬೇಗನೆ ನಿನ್ನ ಬಡಿಲಲ್ಲಿ ತಲೆ ಇಟ್ಟು ಸಾಯುವುದಕ್ಕೆ ನನಗೆ ಅವಕಾಶ ಮಾಡಿಕೊಡು ಚಂದ್ರು, ಅವಕಾಶ ಮಾಡಿಕೊಡು. ಚಂದ್ರು, ಈ ಜನ್ಮದಲ್ಲೆದ್ರು ನಾವಿಬ್ರು ಒಂದಾಗಿ ಬಾಳೋದಕ್ಕಂತೂ ಆಗ್ಲಿಲ್ಲ. ಒಂದೊಂದು ದಿನ ನಾನು ಹೆಣ್ಣಾಗಿ ಹುಟ್ಟಿ ಬಂದಿದ್ದೆ ನಿಜವಾದ್ರೆ ನಿನ್ನ ಹೆಂಡತಿಯಾಗಿ ಬಾಳೋದಕ್ಕೆ ಆ ದೇವ್ರ ಹತ್ರ ಕೇಳ್ಕೊಂಡು ಬರ್ತೀನಿ ಚಂದ್ರು, ಕೇಳ್ಕೊಂಡು ಬರ್ತೀನಿ. ಚಂದ್ರು, ಕೊನೆಯದಾಗಿ ನನ್ನದೊಂದು ಮಾತನಾಡಿಸ್ಕೊಡ್ತೀಯ? ಹೇಳು ಜ್ಯೋತಿ, ಅದೇನು ಅಂತ. ಚಂದ್ರು, ತಂದೆ ತಾಯಿ ಇಲ್ಲದ ನನಗೆ ಹೆತ್ತ ತಂದೆ ತಾಯಿಗೆ ನನ್ನನ್ನ ಇಷ್ಟು ವರ್ಷ ತುತ್ತುಣಿಸಿ ಜೋಪಾನ ಮಾಡುತ್ತಾನೆ. ನನ್ನನ್ನ ನಿನ್ನ ಕೈಯಲ್ಲಿ ಕೊಟ್ಟು ಹೋಗ್ತೀನಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿಕೊಂಡು ಹೋಗೋ ಹೊಣೆ ನಿಲ್ದು ಚಂದ್ರು, ಹೋಗುವ ಹೊಣೆ ನಿಲ್ದು. ಚಂದ್ರು, ನಾನಿನ್ನು ಹೋಗಿ ಬರ್ತೀನಿ ಚಂದ್ರು. ನನ್ನ ನಗು ನಗುತ್ತಾ ಕಳಿಸ್ಕೊಡು ಚಂದ್ರು, ಚಂದ್ರು. ಜ್ಯೋತಿ, ಅಯ್ಯೋ ದೇವರು, ಇದು ಎಂಥ ವಿಧಿಯಾಟ ಆಡಿದೆ ಎಂದು ನನ್ನ ಬಾಳಿನಲ್ಲಿ. ಇದುವರೆಗೂ ದೇಹ ಒಂದೇ ದೇವರ ಪ್ರೀತ ಜೋಡಿ ಅಂತ ನಮ್ಮಿಬ್ಬರನ್ನೆಂದು ದೂರ ಮಾಡಿದೀಯ. ಅದಂತ ಹೀನ ಕಲ್ಲು ಹೃದಯವೇ ನಿನ್ನದು. ಕಲ್ಲು ಹೃದಯದಿಂದ ಕಲ್ಲಾಗಿ ಕುಳಿತು ನಿನಗೆ ಕರುಣಾಮಯಿ ಅಂತ ಕರೀತಾರಲ್ಲ, ಅದು ಶುದ್ಧ ಸುಳ್ಳು. ಬಡತನದ ಭವನಲ್ಲಿದ್ದರೂ ನಿತ್ಯ ನಿನ್ನ ಸನ್ನಿಧಿಗೆ ಬಂದು ಭಕ್ತಿಯಿಂದ ಪೂಜೆ ಮಾಡುವ ಇಂಥ ಭಕ್ತರನ್ನು ಕಾಪಾಡದೆ ಕೆಟ್ಟ ಕಟುಕರಿಗೆ ಕುಮ್ಮಕ್ಕು ಕೊಟ್ಟು ಕಾಯುವ ನಿನಗೆ ಕೈ ಮುಗಿಯುವುದು ಕೂಡ ವೇಸ್ಟ್. ಜ್ಯೋತಿ, ಇದೊಂದು ಕಲ್ಲು. ಇಂತಹ ಕಲ್ಲಿಗೆ ಕೈ ಮುಗಿಯಲು ಬಂದು ನಿನ್ನ ಕೊನೆಯ ಸಿರೆದೆಯ ಕೊನೆಗೂ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ಕಣೆ? ಈಗ ನಿನ್ನಣ್ಣ ಜಗದೀಶನಿಗೆ ನಾನೇನೆಂದು ಉತ್ತರಿಸಲಿ? ನೀನೀಗ ಬರುತ್ತೀಯ ಅಂತ ಅಲ್ಲಿ ನನ್ನ ಅಣ್ಣ ಅತ್ತಿಗೆ ದಾರಿ ಕಾಯುತ್ತಾ ಕುಳಿತಿದ್ದಾರೆ. ಅವರಿಗೆ ಏನೆಂದು ಹೇಳಲಿ? ಜ್ಯೋತಿ, ನಮ್ಮಿಬ್ಬರ ಜೋಡಿಯನ್ನು ಕಣ್ತುಂಬ ನೋಡಿಕೊಂಡು ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡಬೇಕೆಂದು ಆಸೆ ಹೊತ್ತು ತುದಿಗಾಲಲ್ಲೇ ಕಾದು ಕೂತರು ನನ್ನ ಅಣ್ಣ ಅತ್ತಿಗೆ ಆಸೆಯನ್ನು ನಿರಾಸೆಗೊಳಿಸಿದೆಯಲ್ಲೇ. ಬೇಡ ಜ್ಯೋತಿ, ಬೇಡ. ಅವರ ಆಸೆಯನ್ನು ನಿರಾಸೆಗೊಳಿಸುವುದು ಬೇಡ. ನಾವೀಗಲೇ ಅಲ್ಲಿಗೆ ಹೋಗಿ ಅಣ್ಣ ಅತ್ತಿಗೆಯರ ಪಾದಕ್ಕೆ ಬಿದ್ದು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಹಾಗೆ ಹಿಂದೆ ನನ್ನ ಜಗದೀಶನನ್ನು ನಮ್ಮ ಮನೆಗೆ ಕರೆಸಿ ಅವನ ಆಶೀರ್ವಾದವನ್ನು ಕೂಡು ಪಡೆಯೋಣ. ಜ್ಯೋತಿ, ನಮಸ್ಕಾರ ಯಜಮಾನ್ರಿ.
ಜಗದೀಶ್ ಬಾರಪ್ಪ. ಭಾರತಿ, ಏ ಭಾರತಿ. ಹಾ ಬಂದೆ. ಇಲ್ಲಿ ನೋಡು ಯಾರು ಬಂದಿದ್ದಾರೆ. ಓ ಜಗದೀಶಣ್ಣ, ಯಾಗ ಬಂದೆ ಅಣ್ಣ ನೀನು? ಈಗಲೇ ಬಂದೆ ಅಮ್ಮವರೇ. ಈ ಬಡಪಾಯಿಗೆ ಅನ್ನ ಹಾಕುವ ತಾಯಿ ನೀನು, ನನಗೆ ಅಣ್ಣ ಎಂದು ಕರೆಯುತ್ತೀಯಲ್ಲಮ್ಮ ನೀನು. ಹಾಗೆ ಕರೆಯುವುದರಲ್ಲಿ ತಪ್ಪೇನಿದೆ ಜಗದೀಶ? ನಿನ್ನ ತಂಗಿ ಜ್ಯೋತಿ ನನ್ನ ತಮ್ಮನ ಕೈ ಹಿಡಿದು ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮನೆಯಲ್ಲಿ ಮೊದಲನೆಯ ಸೊಸೆ ನಿನ್ನ ತಂಗಿನೇ ಅಲ್ಲವೇ? ಅಣ್ಣ, ನಿನಗೆ ಇನ್ನು ಮೇಲೆ ಒಬ್ಬಳೇ ತಂಗಿ ಅಲ್ಲ, ಇಬ್ಬರು ತಂಗಿಯಂದ್ರಣ್ಣ. ಆದರೂ ನೀನು ತುಂಬಾ ಅದೃಷ್ಟವಂತ ನೋಡು ಜಗದೀಶ. ಹೌದ್ರಿ, ನಿಜವಾಗಿ ಅದೃಷ್ಟವಂತಳು ನಾನು ರೀ. ದಿಕ್ಕು ದೆಸೆ ಇಲ್ಲದ ನನ್ನ ಕೈ ಹಿಡಿದು ಬಾಳು ಕೊಟ್ಟು ಈ ಮನೆಗೆ ಸೊಸೆಯನ್ನಾಗಿ ತಂದಿದ್ದೀರ. ಅಷ್ಟೇ ಅಲ್ಲ, ಮುತ್ತಿನಂಥ ಮೈದುನರು ಕಳೆದು ಹೋದ ನನ್ನನ್ನು ಮತ್ತೆ ಸಿಕ್ಕಿದ್ದಾನೆ. ಇದಕ್ಕಿಂತ ಹೆಣ್ಣಿಗೆ ಮತ್ತಿನ್ನೇನು ಬೇಕು ರೀ? ನೆನೆದವರ ಮನದಲ್ಲಿ ಎಂಬಂತೆ ನೆನೆಸುವಷ್ಟರ ಹೊತ್ತಿಗೆ ನನ್ನ ತಮ್ಮ ಬಂದೇ ಬಿಟ್ಟ. ಅಲ್ಲಿ ನೋಡ್ರಿ, ನನ್ನ ತಂಗಿಯನ್ನು ಕರೆದುಕೊಂಡು ಬರ್ತೀನಿ ಅಂತ ಹೋದ ನಿಮ್ಮ ತಮ್ಮ ಇನ್ನೂ ಬಂದೇ ಇಲ್ಲ ರೀ. ಈಗೋ ಬಂದೇ ಬಿಟ್ಟ. ಅಣ್ಣ, ಅತ್ತಿಗೆ. ಅಯ್ಯೋ ನೋಡ್ರಿ, ಮಡದಿಯನ್ನು ಕರೆದುಕೊಂಡು ಬಂದರೆ ಕಪಾದವೇ ಸವಿಯುತ್ತದೆ ಅಂತ ಮಡದಿಯನ್ನೇ ಹೊತ್ತುಕೊಂಡು ಬಂದಿದ್ದಾನೆ ನಿಮ್ಮ ತಮ್ಮ. ಇವೆರಡು ಪ್ರೇಮ ಜೀವಿಗಳು ಭಾರತಿ. ಹಾ ಜಗದೀಶ, ಅವರಿಬ್ಬರನ್ನು ನೋಡಿದರೆ ನಿನಗೆ ಹೇಗೆ ಅನಿಸುತ್ತದೆ? ಅವರಿಬ್ಬರನ್ನು ನೋಡಿದರೆ ನನ್ನ ಬಾಯಿಂದ ಮಾತೇ ಬರುತ್ತಿಲ್ಲ ಯಜಮಾನ್ರೆ. ಜಗದೀಶ್, ಯಜಮಾನ್ರೆ ಅನ್ನೋ ಈ ಪದ ಇನ್ನು ಮುಂದೆ ಬರುವಂತಿಲ್ಲ. ಯಾಕೆ? ಭಾವ ಅನ್ನೋಕೆ ಸಂಕೋಚವೇ? ಹಾಗೇನಿಲ್ಲ ಭಾವ. ಅಣ್ಣ, ಅತ್ತಿಗೆ. ಬಾರಪ್ಪ ಮೈದುನ, ನನ್ನ ತಂಗಿಯನ್ನು ಕರೆದುಕೊಂಡು ಬಂದರೆ ಪಾದವೇ ಸವಿಯುತ್ತದೆ ಅಂತ ಹೊತ್ತುಕೊಂಡು ಬಂದೇನಪ್ಪ ನೀನು? ಹೌದು ಅತ್ತಿಗೆ. ಈ ನನ್ನ ದೇವತೆಯ ಕೊನೆ ಪಯಣ ನನ್ನ ತೋಳಲ್ಲಿ ಆಗಬೇಕಂತ ಬಯಸಿದಳು. ಅದಕ್ಕೆ ಹೊತ್ತುಕೊಂಡು ಬಂದೆ ಅತ್ತಿಗೆ. ಯಾಕೆ ಚಂದ್ರು, ಏನಾಯ್ತು? ಇನ್ನೇನಾಗುತ್ತಿದೆ ಅಣ್ಣ? ದೊಡ್ಡ ಅನಾಹುತನೇ ಆಗಿ ಹೋಗಿದೆ. ಏನಾಯ್ತು ಚಂದ್ರು? ಜ್ಯೋತಿ, ತಾಯಿಲ್ಲದ ತಪ್ಪನಂತೆ ಮುದ್ದಿನಿಂದ ಸಾಕಿ ಬೆಳೆಸಿದನು ನಿನ್ನನ್ನು. ಎದ್ದೇಳಮ್ಮ, ಎದ್ದೇಳು. ಎದ್ದು ಮಾತನಾಡಲು ಅವಳು ನಮ್ಮೊಂದಿಗಿಲ್ಲ ಜಗದೀಶ್. ನಮ್ಮನ್ನು ಬಿಟ್ಟು ಬಹುದೂರ ಹೋಗಿದ್ದಾಳೆ. ಹಾಗಾದ್ರೆ ಏನಾಯ್ತು ಚಂದ್ರು ನನ್ನ ತಂಗಿಗೆ? ಏನಾಯ್ತು ಅಂತ ಹೇಳು ಚಂದ್ರು. ಅಯ್ಯೋ, ನನ್ನ ತಂಗಿ ಹೊಟ್ಟೆಯಿಂದ ರಕ್ತ ಬರುತ್ತಿದೆ. ಏನಾಯ್ತಂತ ಹೇಳು ಚಂದ್ರ. ನನ್ನನ್ನು ಕ್ಷಮಿಸಿ ಬಿಡು ಜಗದೀಶ್. ನಿನ್ನ ತಂಗಿಯನ್ನು ನನ್ನಿಂದ ಉಳಿಸಿಕೊಳ್ಳಲು ಆಗಲಿಲ್ಲ ಜಗದೀಶ್, ಆಗಲಿಲ್ಲ. ಹಾಗಾದ್ರೆ ಏನಾಯ್ತು ಚಂದ್ರು ನನ್ನ ಸಹೋದರಿಗೆ? ಸತ್ತು ಹೋಗಿದ್ದಾಳ ಅತ್ತಿಗೆ ಈ ನನ್ನ ದೇವತೆ. ಚಂದ್ರು, ಏನ್ ಹೇಳ್ತಾ ಇದ್ದೀಯಪ್ಪ ನೀನು? ಇವಳು ಸಾಯುವಂತದ್ದಾದ್ರೂ ಏನಾಯ್ತು ಹೇಳಪ್ಪ, ಏನಾಯ್ತು? ಅಯ್ಯೋ ದೇವರೇ, ಯಾಕೆ ಬಡವರ ಬಾಳಲ್ಲಿ ಇಷ್ಟೊಂದು ಕೂರಿಯಾಗಿ ಆಟ ಆಡುತ್ತಿರುವೆ? ಚಿಕ್ಕಂದಿರುವಾಗಲೇ ತಂದೆ ತಾಯಿಯನ್ನು ಕಸಿದುಕೊಂಡು ಈಗ ತಪ್ಪನೆ ಅಂತ ಮಾಡಿಬಿಟ್ಟೆ ಆ ತಂದೆ. ಆಟವಾಡಿದ್ದು ಆವಿದೆಯಲ್ಲ ಜಗದೀಶ್, ಇಲ್ಲಿ ನಿಮ್ಮೆಲ್ಲರ ಮುಂದೆ ಕಂಬರಾಗಿ ನಿಂತಿದ್ದಲ್ಲ ಈ ನೀಚ
ಈತ ಕೊಲೆ ಮಾಡಿ ಬಂದು ಮುಗ್ಧನಂತೆ ನಿಮ್ಮೆದುರಿಗೆ ಬಂದು ನಿಂತಿದ್ದಾನೆ ಈ ನೀಚ. ಇನ್ಸ್ಪೆಕ್ಟರ್, ಏನು ಹೇಳ್ತಾ ಇದ್ದೀರಾ ನೀವು? ಇರೋದನ್ನೇ ಹೇಳ್ತಾ ಇದ್ದೀನಿ ಶ್ರೀರಾಮ. ಅಂದರೇನು ಸಾಹೇಬರೇ ನಿಮ್ಮ ಮಾತಿನ ಅರ್ಥ? ಈ ನಿಮ್ಮ ಮುದ್ದು ತಂಗಿಯೊಂದಿಗೆ ಹದ್ದು ಮೀರಿ ನಡೆದುಕೊಂಡಿದ್ದಲ್ಲದೆ ಸದ್ದಿಲ್ಲದೆ ಕೊಲೆ ಮಾಡಿ ಬಂದು ಮುಗ್ಧನಂತೆ ನಿಂತಿದ್ದಾನೆ ಈ ನೀಚ. ಇನ್ಸ್ಪೆಕ್ಟರ್, ಬಾಯಿ ಬಿಗಿ ಹಿಡಿದು ಮಾತನಾಡಿ. ಹೌದು ಇನ್ಸ್ಪೆಕ್ಟರ್, ನೀವು ಏನೋ ತಿಳಿಯದೆ ತಪ್ಪಾಗಿ ಅರ್ಥ ಮಾಡಿಕೊಂಡು ಬಿಟ್ಟಿದ್ದೀರಾ ಅಂತ ಕಾಣುತ್ತೆ. ನೋ, ಸರಿಯಾಗಿ ತಿಳಿದುಕೊಂಡು ಬಂದಿದ್ದೇನೆ. ಇಲ್ಲ ಸಾಹೇಬ್ರೆ, ಇಲ್ಲ, ನನ್ನ ಮೈದುನ ಅಂತವನಲ್ಲ. ಅಂತವನಲ್ಲ ಅಂತ ಹೇಳ್ತಿದ್ದೀಯಲ್ಲಮ್ಮ, ನಿನಗೇನು ಗೊತ್ತು ಇವನ ಬಗ್ಗೆ? ಸಾಹೇಬ್ರೆ, ಒಬ್ಬ ತಾಯಿಗೆ ಮಗನ ಬಗ್ಗೆ ಎಷ್ಟು ಗೊತ್ತಿರುತ್ತದೆಯೋ ಅದೇ ರೀತಿ ನನ್ನ ಮೈದುನ ಬಗ್ಗೆ ಅಷ್ಟೇ ಗೊತ್ತಿದೆ ನನಗೆ. ಸತ್ಯವಮ್ಮ ನಿನ್ನ ಮಾತು. ಏಕೆಂದರೆ ಹೆತ್ತವರಿಗೆ ಹೆಗ್ಗಣ ಮುದ್ದು ಎಂಬಂತೆ ನೀನು ಇವನ ಅತ್ತಿಗೆ ಆದರೂ ತಾಯಿ ಸ್ಥಾನ ತುಂಬಿದೆ ಎಂಬುದು ನಿನ್ನ ಮಾತಿನಿಂದಲೇ ಗೊತ್ತಾಗುತ್ತದೆ. ಆದರೆ ಏನು ಮಾಡೋದಮ್ಮ, ಕಣ್ಣ ಪ್ರಕಾರ ನಡೆಯಲೇಬೇಕಲ್ಲ. ಎಲ್ಲಿದರೆ ನಿಮ್ಮ ಕಾನೂನು? ಬೀದಿಯಲ್ಲಿ ಇಂಥ ಕೃತ್ಯ ನಡೆದಾಗ ಕಣ್ಮುಚ್ಚಿ ನಿದ್ದೆ ಮಾಡುತ್ತದೆಯಾ ನಿಮ್ಮ ಕಾನೂನು? ನಿಮ್ಮ ಕಾನೂನಿನ ಕಣ್ಣೆರಡು ತೆಗೆದು ಶೋಧನೆ ಮಾಡಿ ನೋಡಿ. ನಿಜವಾದ ಕೊಲೆಗಾರ ಎಂಬುದನ್ನು ಗುರುತಿಸಿ ಅವನಿಗೆ ಕಠಿಣವಾದ ಶಿಕ್ಷೆ ಕೊಡಿ. ಹೌದು ಸಾಹೇಬರೇ, ಈ ಚಂದ್ರ ಹೇಳು ಮಾತಿನಲ್ಲಿ ಸತ್ಯಾಂಶವಿದೆ. ಯಾಕಂದರೆ ಈ ನನ್ನ ತಂಗಿಗೆ ಕೊಲೆಗೆ ಕಾರಣ ಬೇರೆ ಯಾರೋ ಕಟ್ಟ ಕಾಮಕರೇ ಇದ್ದಾರೆ. ಅದನ್ನೇ ಮುಂದೆ ನೋಡಿದರೆ ನಿಜವಾಗ್ಲೂ ಈ ಚಂದ್ರು ಕೊಲೆಗಾರಲ್ಲ. ನಿನಗೆ ಮಂಕು ಬೂದಿ ಹಚ್ಚಿದೆ ಜಗದೀಶ್. ನೀನು ತಿಳಿದಿರುವ ಹಾಗೆ ಈ ಕೆಟ್ಟ ಕುಹುಕಿ ಬೇರೆ ಯಾರೋ ಅಲ್ಲ, ಇವನೇ ಆ ವಿವೇಕಿ. ಸಾಹೇಬ್ರೆ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಎಂಬ ಮಾತನ್ನು ಹಿರಿಯರು ಹೇಳಿಲ್ಲವೇ? ನೋಡಿ ಶ್ರೀರಾಮ, ಆಡೋಕೆ ಅಷ್ಟೇ ಆ ಮಾತು, ನಡೆಯೋಕೇನಲ್ಲ. ಸಾಹೇಬರೇ, ನಾವು ಚಿಕ್ಕಂದು ಇರುವಾಗಲೇ ಇವರ ಹೊಲದಲ್ಲಿ ದುಡಿದು ಇವರ ಮನೆ ಅನ್ನವನ್ನು ತಿಂದು ದೊಡ್ಡವರಾಗಿದ್ದೇವೆ. ಇವರು ಎಂಥವರು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಹೌದಾ? ಸ್ವಲ್ಪ ತಾಳು, ಇಷ್ಟರಲ್ಲೇ ಗೊತ್ತಾಗುತ್ತದೆ ಇವರ ಬಣ್ಣ ಎಂಥದ್ದು ಅಂತ. ಲೇ ಚಂದ್ರ, ಹಿಡಿದುಕೋ ಈ ಲಾಠಿಯನ್ನು. ಪಿಸಿ, ಆ ಚಾಕು ಮೇಲಿನ ಫಿಂಗರ್ ಪ್ರಿಂಟ್ಸ್ ಮತ್ತು ಈ ಲಾಠಿ ಮೇಲಿನ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟನ್ನು ತೆಗೆದುಕೊಂಡು ಬಾ. ಸರ್, ಈ ಚಾಕು ಮ್ಯಾಗಿನ ಇರೋದು ಬಡಿಗೆ ಮ್ಯಾಗಿರೋದು ಫಿಂಗರ್ ಪ್ರಿಂಟ್ಸ್ ಎರಡು ಒಂದೇ. ಓಕೆ ಸರ್. ನೋಡಿ ಸಾಹೇಬ್ರೆ, ಯಾರೋ ದುಡ್ಡಿನ ಆಸೆಗಾಗಿ ಕಾಲು ಎಳೆದು ಕೆಡಿರ್ಬೋದು. ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ ನೀವು. ಅತ್ತಿಗೆ, ನಿಜವಾಗಿ ನಿದ್ದೆ ಮಾಡುವವರನ್ನು ಎಚ್ಚರಗೊಳಿಸಬಹುದು, ಆದರೆ ಮಲಗಿರುವವರ ಹಾಗೆ ಆಕ್ಟ್ ಮಾಡುವವರನ್ನು ಎಬ್ಬಿಸಲು ಸಾಧ್ಯವಿಲ್ಲ. ಅತ್ತಿಗೆ, ಇವರು ಒಂಥರ ಹಣವಂತರ ಕೈಯಲ್ಲಿರುವ ದಾಸಿಯರಂತೆ. ಆಗಲೇ ನೀನು ಹೇಳಿದ ಹಾಗೆ ಶ್ರೀಮಂತರ ಹಣದಾಸೆಗೆ ಅವರು ಹೇಳಿದ ಹಾಗೆ ನರ್ತನೆ ಮಾಡುವ ಕಲಾವಿದರತ್ತಿಗೆ ಅಂತ ಅಧಿಕಾರಿಗಳು. ಲೇಬೇಕು ಮಗನೇ, ನಮಗೆ ಹೀಯಾಳಿಸಿ ಮಗಳೇನು? ರಾಮ್ಕೋರ್, ಬಿಸಿ ಅರೆಸ್ಟ್ ಮಾಡಿ ಇವನನ್ನು. ಬೇಡಿ ಸಾಹೇಬರೇ, ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ. ದಯವಿಟ್ಟು ಇವನನ್ನು ಬಿಟ್ಟು ಬಿಡಿ. ಲೋ ಚಂದ್ರು, ಪೊಲೀಸ್ ಅಧಿಕಾರಿಗಳಿಗೆ ಹಾಗೆಲ್ಲ ಮಾತನಾಡಬಾರ್ದಪ್ಪ. ಅವರು ತೊಟ್ಟಿರೋ ಕಾಕಿಗಾದರೂ ಸ್ವಲ್ಪ ಬೆಲೆ ಕೊಡುವುದನ್ನು ಕಲಿತುಕೊಳ್ಳಬೇಕು. ಯಾರನ್ನ ಅಧಿಕಾರಿಗಳು? ಇಂಥವರ ಅಧಿಕಾರಿಗಳೇ ಅಲ್ಲಣ್ಣ.
ಹಣಕ್ಕಾಗಿ ತಮ್ಮ ಶೀಲವನ್ನೇ ಮಾರಿಕೊಳ್ಳುವ ಸೇರಿದಂತನ್ನ ಇವರು. ಲೇ ಸೊಕ್ಕಿನ ಮಗನೇ, ನಮಗೆ ಸುಳ್ಳೆ ಎನ್ನುವನು ನಡಿ ಮಗನೇ, ಇನ್ನೂ 2 ಕೇಸ್ ಹಾಕಿ ಇನ್ನೊಂದು ಸಾಯೋವರೆಗೂ ಜೈಲಿನಲ್ಲಿ ಇರೋ ಹಾಗೆ ಮಾಡ್ತೇನೆ. ಬೇಡ ಸಾಹೇಬ್ರೆ, ಬೇಡ, ನಿಮಗೆ ಕಾಲ್ಗೆ ಬೀಳುತ್ತೇನೆ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಸಾಹೇಬ್ರೆ. ನೀವು ಅತ್ತಿಗೆ ಇಂಥ ಪಾಪಿಗಳ ಕಾಲು ಹಿಡಿದಕ್ಕೆ ನಾಚಿಕೆ ಆಗೋದಿಲ್ಲವೇ ನಿನಗೆ? ಪರಂಗಿಯರನ್ನು ಹೊರ ದೇಶಕ್ಕೆ ಓಡಿಸಿದ ಕಿತ್ತೂರು ರಾಣಿ ಚೆನ್ನಮ್ಮ ಜನಿಸಿದ ರಾಜ್ಯದಲ್ಲಿ ಜನಿಸಿದವಳು ನೀನು. ಇನ್ನು 100 ಸೈನಿಕರನ್ನು ಕೊಂದು ಕೊನೆಗೆ ಮೋಸದಿಂದ ಅದೇ ಸೈನಿಕರಿಂದ ಮಡಿದ ಒಣಕೆ ಒಬ್ಬ ಜನಿಸಿದ ಆಡಿ ಬೆಳೆದ ಮಣ್ಣಿನಲ್ಲಿ ಜನಿಸಿದವಳು ನೀನು. ಇಂಥ ಬಂಡ ಅಧಿಕಾರಿಗಳಿಗೆ ಹೆದರುವುದೇ? ಚಚೆ, ಬೇಡಮ್ಮ ಬೇಡ. ನನಗೋಸ್ಕರ ನೀನು ಯಾರ್ಯಾರ್ದ ಕಾಲು ಹಿಡಿಯುವುದು ಬೇಡ. ನೋಡಣ್ಣ, ಸತ್ಯಕ್ಕಾಗಿ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೇ ಮೋಸದಿಂದ ಗಲ್ಲಿಗೇರಿಸುವಾಗ ಅವನ ಗಂಡದ ಗುಡ್ಡಿಗೆ ನಡುಗಲಿಲ್ಲ. ಹೀಗಿರುವಾಗ ನಾನು ಕೂಡ ಅವನು ಜನಿಸಿ ಆಡಿ ಬೆಳೆದ ನಾಡಿನಲ್ಲಿ ಜನಿಸಿದನೆಂಬುದನ್ನು ಮಾತ್ರ ಮರೆಯಬೇಡಣ್ಣ. ಅಣ್ಣ, ನಿಜವಾದ ಅಧಿಕಾರಿಗಳು ಯಾರೆಂಬುದು ಗೊತ್ತಾ? ಕೆಂಪಯ್ಯ IPS, ಕಿರಣ್ ಬೇಡಿ SP ಸಾಂಗ್ಲಿ ಅಣ್ಣ. ಇನ್ನು ಎಷ್ಟೋ ನಿಷ್ಠಾವಂತ ಅಧಿಕಾರಿಗಳು ನಿಷ್ಠೆಯಿಂದ ಸೇವೆ ಸಲ್ಲಿಸಿ ಹೋಗಿದ್ದಾರೆ. ಅಂತ ನಿಷ್ಠಾವಂತ ಅಧಿಕಾರಿಗಳಿಗೆ ಸೆಲೆಕ್ಟ್ ಹೊಡೆದು ಹ್ಯಾಟ್ಸ್ ಆಫ್ ಹೇಳೋಣ. ಅದನ್ನು ಬಿಟ್ಟು ಇಂತಹ ಬಂಡು ಕೋರರಿಗೆ ಹೆದರುವ ಅಗತ್ಯವಿಲ್ಲ ಅಣ್ಣ. ಬಂಡ ಬಡ್ಡಿ ಮಗನೇ, ನಾನೊಬ್ಬ ಪೊಲೀಸ್ ಅಧಿಕಾರಿ ಎಂಬುದನ್ನು ಮರೆತು ನನಗೆ ಸುಳ್ಳೆ ಎನ್ನುವೆನು? ಸಾಯ್ಬರಿ ಹೊಡೆಬೇಡಿ, ಸಾಯ್ಬರಿ ಹೊಡೆಬೇಡಿ. ನನ್ನ ತಂಗಿಯ ದುರ್ದೈವ, ನನ್ನ ತಂಗಿಯ ದೇವರು ಇಷ್ಟೇ ಬರೆದಿದ್ದಾದಂತ ಕಾಣಿಸುತ್ತದೆ. ಅದು ಯಾರಿಂದಲೂ ಸಾಧ್ಯವಿಲ್ಲ. ಹೊಡೆಬೇಡಿ ಸಾಯ್ಬರಿ, ಹೊಡೆಬೇಡಿ, ಬಿಟ್ಟು ಬಿಡವರನ್ನು. ಹೊಡೆಯಲಿ ಬಿಡು ಜಗದೀಶ್, ಹೊಡೆಯಲಿ. ನಾನೊಬ್ಬ ನಿರಪರಾಧಿ ಎಂದು ನಿಮ್ಮೆಲ್ಲರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳಿದರೆ ಸಾಕು. ನಾನು ಸತ್ತರೂ ಚಿಂತೆ ಇಲ್ಲ. ನನ್ನ ದೇವತೆ ಇಲ್ಲದ ಬದುಕು ನನಗೇಕೆ ಬೇಕು? ಜಗದೀಶ್, ಇದೇ ರೀತಿ ನಿನ್ನನ್ನು ಇನ್ನೂ ಯಾಮಾರಿಸ್ತಾ ಇದ್ದಾರೆ. ನೋಡು ಜಗದೀಶ್, ನೀನು ಇವರನ್ನು ನಂಬಬೇಡ. ಇವರು ನಿನಗೆ ಅನ್ನ ಹಾಕುವ ನೆಪದಲ್ಲಿ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ. ಅಯ್ಯೋ ಪಾಪಿಗಲ್ಲ, ನಿಮ್ಮನ್ನು ಎಷ್ಟು ನಂಬಿದನಲ್ಲೋ ರಾಕ್ಷಸ. ನನ್ನ ತಂಗಿಯನ್ನು ಕೊಂದು ಅದೆಷ್ಟು ಸಭ್ಯಸ್ಥನಂತ ನಾಟಕ ಮಾಡುತ್ತಿರು ನೀಚ. ನಿನ್ನಿಂದ ನನ್ನ ತಂಗಿಯ ಬಾಳಿನ ದೇವರೆಂದು ತಿಳಿದಿದ್ದೆ. ಕೊಲೆ ಮಾಡುವಂತ ತಪ್ಪು ನನ್ನ ತಂಗಿಯನ್ನು ಮಾಡಿದ್ದು. ಹೇಳು ಚಂದ್ರು, ಹೇಳು. ಹೇಳು ಚಂದ್ರು, ಹೇಳು. ಇದ್ರ ಹಿಂದಿನ ಕತೆ ಏನಂತ ಹೇಳಪ್ಪ ನೀನು. ಯಾಕೆ ಅತ್ತಿಗೆ ಇದುವರೆಗೂ ಬಿಗಿಯಾಗಿದ್ದ ನಂಬಿಕೆ ಮುಷ್ಟಿ ಈಗ ಸಡಿಲು ಹೋಯಿತೆ? ಹಾಗೇನಿಲ್ಲ ಚಂದ್ರು, ನಾವು ನಂಬಿದರೂ ಈ ಸಮಾಜ ನಂಬಬೇಕಲ್ಲಪ್ಪ. ಸಮಾಜದ ನಂಬಿಕೆ ಯಾರಿಗೆ ಬೇಕಾಗಿದೆಯನ್ನ? ನಾನೊಬ್ಬ ನಿರಪರಾಧಿ ಎಂದು ನಿಮ್ಮೆಲ್ಲರ ಹೃದಯದಲ್ಲಿ ಗಟ್ಟಿಯಾಗಿ ಉಳಿದರೆ ಸಾಕು. ಅದೆಂತ ಶಿಕ್ಷೆ ಕೊಟ್ಟರೂ ಸರಿ, ಸಂತೋಷದಿಂದ ಅನುಭವಿಸಿ ಬರುತ್ತೇನೆ. ಆದರೆ ಇಂದು ಈ ದುರಂತಕ್ಕೆ ನನ್ನ ಮತ್ತು ಜ್ಯೋತಿಯ ಹುಚ್ಚು ಪ್ರೇಮವೇ ಕಾರಣವಾಯಿತೆಂಬ ಕೊರಗು ಕೊನೆವರೆಗೆ ಉಳಿದು ಹೋಯ್ತಣ್ಣ, ಉಳಿದು ಹೋಯಿತು. ಹಾಗೇನು ನೊಂದುಕೊಳ್ಳಬೇಡ ಚಂದ್ರು. ಯಾವ ಸಮಯಕ್ಕೆ ಏನು ಆಗಬೇಕು ಆಗಲೇಬೇಕಲ್ಲ. ಇಲ್ಲಣ್ಣ, ಇಲ್ಲ. ತ್ರೇತಾಯುಗದ ಶ್ರೀರಾಮಚಂದ್ರನ ಸ್ವರ್ಣ ಕೊಟ್ಟಿನದಂತೆ ಇಂದು ಈ ನಮ್ಮ ಮನೆ, ಇಂದು ನನ್ನ ಹುಚ್ಚ ಪ್ರೇಮ ತಂದ ದುರಂತಕ್ಕೆ ಕಾರಣವಾಯ್ತಣ್ಣ. ಪ್ರೇಮ ತಂದ ದುರಂತಕ್ಕೆ ಕಾರಣವಾಯಿತು. ಇನ್ನು ರಾಜಣ್ಣ ಬಂದರೆ ನನ್ನನ್ನು ಕ್ಷಮಿಸುವುದಿಲ್ಲಣ್ಣ, ಕ್ಷಮಿಸುವುದಿಲ್ಲ.
ಸಾಹೇಬರೇ ಇನ್ನು ಯಾಕೆ ಬಿಟ್ಟಿದ್ದೀರ? ಮೊದಲು ಹೇಳಿದವ್ರಿ ಪಾಪಿಗಳನ್ನು. ಜಗದೀಶ್, ಯಾಕಪ್ಪ 20 ವರ್ಷದ ನಂಬಿಕೆ ವಿಶ್ವಾಸ ಕ್ಷಣಾರ್ಧದಲ್ಲಿಯೇ ಸತ್ತು ಹೋಯಿದ್ದೇನಪ್ಪ. ಪಾಪಿಗಳ ನಂಬಿಕೆ ಎಂಬ ಮಬ್ಬಿನ ಮಂಜಿನಲ್ಲಿ ಮಂಜಾಗಿರುವ ನನ್ನ ಕಣ್ಣುಗಳು ತೆರುವ ಮುಂಚಕ್ಕೆ ಈ ನನ್ನ ಮನೋಭಾವಲಕ್ಷ್ಮಿಯನ್ನು ಶಾಶ್ವತವಾಗಿ ಕಣ್ಣು ಮುಚ್ಚಿಸಬಿಟ್ಟನಲ್ಲ ಈ ನಿನ್ನ ತಮ್ಮ ಚಂದ್ರ. ಚಂದ್ರ, ಇಷ್ಟೊತ್ತಿನವರೆಗೆ ಮಾತನಾಡಿದ್ಯಲ್ಲ, ಅದು ಹಣವಂತರ ಬಗ್ಗೆ, ಅದು ಎಲ್ಲ ಕಸಬು ನಿನ್ನ ಹತ್ತಿರ ಇದೆ. ಸಾಹೇಬರೇ, ಬೇಗ ಹೇಳದ ಇರುವರನ್ನು. ಜಗದೀಶ, ಇಷ್ಟೇನಾ ನೀನು ನಮ್ಮನ್ನು ಅರ್ಥ ಮಾಡಿಕೊಂಡದ್ದು? ಹಿಂದೂ ಇದೆ ಶ್ರೀರಾಮ. ಇದುವರೆಗೂ ನನ್ನ ಬೆನ್ನಿಗೆ ಚೂರಿ ಹಾಕಿ, ಈಗ ನನ್ನ ತಂಗಿ ಹೊಟ್ಟಿಗೆ ಚಾಕುವನ್ನು ಹಾಕಿ ನಮ್ಮಿಬ್ಬರನ್ನು ಬೇರೆ ಬೇರೆ ಪಡಿಸಿದ್ದೀರಿ ಅಲ್ಲ. ನೀನೆ ಎಂಬುದು ಸ್ಪಷ್ಟವಾಗಿದೆ, ಅರ್ಥವಾಗಿದೆ. ಕೊನೆಗೆ ಒಳ್ಳೆಯವನಂತ ನಟಿಸಿ ನನ್ನನ್ನು ಆಸ್ಪತ್ರೆಗೆ ತೋರಿಸಿ ನನ್ನ ತಂಗಿಗೆ ಒಳ್ಳೆಯವನಂತ ನಟಿಸಿ ಅವಳು ನಿನ್ನ ಕಾಮದಾಟಕ್ಕೆ ಒಪ್ಪಲಾರದ ಕಾರ್ಯದಿಂದ ಅವಳನ್ನು ಶಾಶ್ವತವಾಗಿ ಮುಚ್ಚಿಸಿ ಬಿಟ್ಟಿಯಲ್ಲ. ಇಷ್ಟೇ ಸಾಕು ಜಗದೀಶ್. ನಿನಗೆ ನೆಮ್ಮದಿ ಇಲ್ಲ ಅಂದಾಗ ಇವರನ್ನೇಕೆ ಬಿಡಬೇಕು? ಬಿಸಿ ಎಸ್ ಸರ್. ಅವನಿಗೂ ಬೀಡಿ ಹಾಕಿ ಎಳೆದುಕೊಂಡು ನಡೆ ಅವರನ್ನು. ಅಲ್ಲ, ಇದೇನ ನೀನಾಡುವ ಮಾತು? ಯಾರಮ್ಮ ನಿನ್ನ? ನನಗೆ ಯಾರೂ ಇಲ್ಲ. ಎದ್ದೊಬ್ಬ ತಂಗಿಯನ್ನು ನಿನ್ನ ಮೈದನೆಂಬ ರಾಕ್ಷಸನ ಕೈಗೆ ತುತ್ತಾಗಿ ಸತ್ತು ಹೋಗಿದ್ದಾಳಮ್ಮ, ಸತ್ತು ಹೋಗಿದ್ದಾಳೆ. ನಾನೊಬ್ಬ ಅನಾಥ, ನಾನೊಬ್ಬ ಅನಾಥ. ಇದು ಯಾರ ಪಾಲಿನ ವಿಧಿಲೀಲೆ, ಇದು ಯಾರ ಪಾಲಿನ ವಿಧಿಲೀಲೆ. ಸ್ವಾಮಿ, ಅಯ್ಯೋ ದೇವರೇ, ಇದೆಂತ ಹೊತ್ತು ಬಂದೊದಗಿತು ನಮಗೆ. ಒಂದು ಸಣ್ಣ ಇರುವೆನು ಕೊಲ್ಲದ ನನ್ನ ಮೈದುನ 2 ಜೀವಿಗಳಿಗೆ ಎಂತ ಹೊತ್ತು ತಂದು ಹೊರಟಿದ್ದೀಯಾ ನಮ್ಮ ಬಾಳಿಗೆ.